ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮ ಉಳಿಸುವ ಸಲುವಾಗಿ ದೇವರು ನಾನಾ ಅವತಾರಗಳನ್ನ ತಾಳುತ್ತಾರೆ. ಅದಕ್ಕಾಗಿ ಉದಾಹರಣೆಯಾಗಿ ಭಗವಾನ್ ವಿಷ್ಣು ದಶಾವತಾರ ಅಂತ ಒಂದು ಎಲ್ಲರಿಗೂ ರೂಢಿಯಲ್ಲಿರುವಂತ ಕಥೆನೂ ಗೊತ್ತು. ಅದರ ಜೊತೆಗೆ ಅಷ್ಟೇ ಅಲ್ಲ, ಮಹಾವಿಷ್ಣು ಬೇರೆ ಬೇರೆ ಅವತಾರದಲ್ಲಿ ಇನ್ನೂ ಬಂದದ್ದು ಒಟ್ಟು 24 ಅವತಾರಗಳ ಬಗ್ಗೆ ನಾನು ಈ ಹಿಂದೆ 1-2 ತಿಂಗಳ ಹಿಂದಗಡೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಮಹಾವಿಷ್ಣುವಿನ ವಿವಿಧ ಅವತಾರಗಳ ಬಗ್ಗೆ ಒಂದು ವಿವರಣೆ ನೀಡಿದೆ. ಆದ್ರೆ ಇವತ್ತಿನ ದಿವಸ ನಾನು ಜಗದೀಶ್ವರ, ಪರಮೇಶ್ವರ, ಶಿವನು ಸಹಿತ ನಾನಾ ಅವತಾರಗಳನ್ನ ತಾಳಿದ್ದು ಒಂದಷ್ಟು ಕಥೆಗಳು ಇದ್ದಾವೆ. ಅದು ಹೆಚ್ಚು ಜನರಿಗೆ ಪ್ರಚಲಿತ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನ ನಾನು ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಕೊಡ್ಬೇಕನ್ನೋ ಉದ್ದೇಶದಿಂದ ಇದನ್ನ ಕೊಡ್ತಾ ಇದ್ದೀನಿ. ಭಗವಾನ್ ವಿಷ್ಣು ಹೇಗೆ 24 ಅವತಾರಗಳಲ್ಲಿ ಪ್ರಮುಖವಾಗಿ 10 ಅವತಾರ ಬರುತ್ತೆ, ಹಾಗೆ ಪರಮೇಶ್ವರನಿಗೂ ಸಹಿತ 19 ಅವತಾರಗಳ ಬಗ್ಗೆ ಒಂದು ಪುರಾಣ ಪ್ರಕಾರ ಉಲ್ಲೇಖ ಇದೆ. ನನಗೆ ಗೊತ್ತಿರುವಂತಹ 19 ಅವತಾರಗಳನ್ನ ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ನೀಡಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಧರ್ಮವನ್ನು ಉಳಿಸುವ ಸಲುವಾಗಿ ಭಗವಂತನ ಸಹಿತ ವಿವಿಧ ಅವತಾರಗಳಲ್ಲಿ ಮೊದಲನೇ ಅವತಾರವಾದಂತ ಪರಮೇಶ್ವರನ ಮೊದಲ ಅವತಾರವೇ ಪಿಪ್ಲಾಂಡ ಅವತಾರ. ಇದು ಋಷಿ ದಧೀಚಿ ಮಹರ್ಷಿಯ ಮಗನಾಗಿ ಜನಿಸಿ ಬಂದು ಶನಿದೇವರು ಭೂಮಿ ಮೇಲಿರುವಂತಹ ಶಿವನ ಭಕ್ತರಿಗೂ ಎಲ್ಲ ಭಕ್ತರಿಗೂ ಅತಿ ಹೆಚ್ಚು ಕಾಟವನ್ನು ಕೊಟ್ಟಾಗ ಶನಿ ಮಹಾತ್ಮನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಪರಮೇಶ್ವರನು ಪಿಪ್ಲಾಂಡ ಅವತಾರದಲ್ಲಿ ಬಂದು ಶನೀಶ್ವರನಿಗೆ ಬುದ್ಧಿವಾದ ಹೇಳ್ತಾನೆ. ಅದು ಅಲ್ಲದೆ 16 ವರ್ಷಕ್ಕಿಂತ ಕಡಿಮೆ ಇರುವಂತ ವಯಸ್ಸಿನ ಮಕ್ಕಳಿಗೆ ಯಾವುದೇ ರೀತಿ ಶನಿ ದೋಷ ಬರಬಾರದು ಅಂತ ಒಂದು ವರವನ್ನ ದಯಪಾಲಿಸಿದ್ದು ಪರಮೇಶ್ವರನು ಈ ಪಿಪ್ಲಾಂಡ ಅವತಾರದಲ್ಲಿ. ಹಾಗೆ ರಾಕ್ಷಸರ ಸಂಹಾರಗೋಸ್ಕರವಾಗಿ ಶಿವನಿಗೆ ಸಹಾಯ ಆಗಬೇಕು ಅಂತ ತನ್ನ ತಾನೇ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಂದಿ ಅವತಾರದಲ್ಲಿ ಬಂದಿರುವುದು ಪರಮೇಶ್ವರನ ಇನ್ನೊಂದು ಅವತಾರವೇ ನಂದಿ ಅವತಾರ. ದಕ್ಷ ಬ್ರಹ್ಮಣ ಯಜ್ಞದಲ್ಲಿ ಸತಿ ತನ್ನ ದೇಹವನ್ನ ತ್ಯಾಗ ಮಾಡಿದಾಗ ಆ ದಕ್ಷ ಬ್ರಹ್ಮಣ ಯಜ್ಞ ನಾಶ ಮಾಡುವ ಸಲುವಾಗಿ ಜನಿಸಿ ಬಂದವನೇ ವೀರಭದ್ರ. ಇದು ಸಹಿತ ಪರಮೇಶ್ವರನ ಇನ್ನೊಂದು ಅವತಾರ, ಮೂರನೇ ಅವತಾರ. ಹಾಗೆ 4ನೇ ಅವತಾರ ಶರಭಾವತಾರ. ಹಿರಣ್ಯಕಶಿಪುನ ರಾಕ್ಷಸನ ಸಂಹಾರ ಮಾಡುವ ಸಲುವಾಗಿ ಭಗವಾನ್ ವಿಷ್ಣು ನರಸಿಂಹ ಅವತಾರ ತಾಳ್ತಾನೆ. ನರಸಿಂಹ ಅವತಾರ ತಾಳಿದ ನಂತರ ಕಂಬದಲ್ಲಿ ಸಿಳುಕೊಂಡು ಬಂದಂತ ನರಸಿಂಹನು ಈ ಹಿರಣ್ಯಕಶಿಪುನನ್ನ ಸಂಹಾರ ಮಾಡಿದಂತ ಆತನ ಕೋಪವು ಶಾಂತವಾಗುವುದಿಲ್ಲ. ಆತನ ಶಾಂತ ಮಾಡುವ ಸಲುವಾಗಿ ಪರಮೇಶ್ವರನು ನರಸಿಂಹನ ಸಮಾಧಾನ ಪಡಿಸುವ ಸಲುವಾಗಿ ಅರ್ಧ ಭಾಗ ಪಕ್ಷಿ ಮತ್ತು ಅರ್ಧ ಭಾಗ ಸಿಂಹ ಅಂದ ಜೀವಿಯಾಗಿ ಶರಭಣ ರೂಪದಲ್ಲಿ ಬಂದು ಮಹಾವಿಷ್ಣುವನ್ನ ನರಸಿಂಹ ಅವತಾರದಲ್ಲಿದ್ದಂತ ಮಹಾವಿಷ್ಣುವನ್ನ ನಿಗ್ರಹಿಸಿ ತನ್ನ ಚರ್ಮವನ್ನು ಧರಿಸಿದವನು ಮತ್ತು ಇದು ಉಗ್ರ ಜೀವಿಯನ್ನು ಮೇಲೂ ಶಿವನು ಸರ್ವೋಚ್ಚ ಶಕ್ತಿಯನ್ನು ತೋರಿಸುತ್ತದೆ. ಇದು ಶರಭಾವತಾರದ ವಿಶೇಷತೆ. ಹಾಗೂ ಇನ್ನೊಂದು ಅವತಾರ 5ನೇ ಅವತಾರ ಅಶ್ವತ್ಥಾಮ. ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾದಂತ ಅಶ್ವತ್ಥಾಮರು ಸಹಿತ ಶಿವನ ಅಂಶ ಭಾಗವೇ ಅಂತ ಹೇಳ್ತಾರೆ. ಸಮುದ್ರ ಮಥನ ಸಮಯದಲ್ಲಿ ಶಿವನಿಂದ ಜನಿಸಿದ ವಿಷಪುರುಷನು ದಬ್ಬಾಳಿಕೆ ಮಾಡುವ ಕ್ಷತ್ರಿಯನು ಕೊಲ್ಲುವ ಉದ್ದೇಶಪಟ್ಟಂತೆ ವಿಷಪುರುಷನು ದ್ರೋಣ ಮತ್ತು ಕೃಪೆಯ ಮಗನಾಗಿ ಅಶ್ವತ್ಥಾಮನಾಗಿ ಪುನರ್ಜನ್ಮ ಪಡೆದು ಒಬ್ಬ ಅಸಾಧಾರಣ ಯೋಧನಾಗಿ ಚಿರಂಜೀವಿಯಾಗಿ ಉಳಿತಾನೆ. ಆದ್ರೆ ಆತ ಒಂದು ಸಹಜ ಮಾನವ ಗುಣಗಳಿಂದ ಹೊಂದಿದಂತ ಒಂದು ಗುಣಗಳಿಂದಾಗಿ ತಪ್ಪು ಮಾಡಿದ ಕೈ ಶ್ರೀಕೃಷ್ಣನಿಂದಾಗಿ ಶಿಕ್ಷೆಗೊಳಪಟ್ಟಂತ ಒಬ್ಬ ಚಿರಂಜೀವಿಗಳಲ್ಲಿ ಅವನು ಒಬ್ಬ ಆಗ್ತಾನೆ ಅಶ್ವತ್ಥಾಮ. ಇನ್ನು 6ನೇ ಅವತಾರ ಭೈರವ ಅವತಾರ. ಬ್ರಹ್ಮ ತನ್ನ ಶ್ರೇಷ್ಠತೆಯನ್ನು ಅನ್ವೇಷಣೆಗಾಗಿ ಸುಳ್ಳು ಹೇಳಿದಾಗ ಶಿವನು ಭೈರವನಾಗಿ ಕಾಣಿಸಿಕೊಂಡು ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ಕೃತ್ಯವು ಬ್ರಹ್ಮನ ತಲೆಬುರುಡೆಯೊಂದಿಗೆ 12 ವರ್ಷಗಳ ಕಾಲ ಅಲಿದಾಡುವಂತೆ ಮಾಡಿತ್ತು. ಇದು ಬ್ರಹ್ಮ ಹತ್ಯಾ ದೋಷದ ಬ್ರಾಹ್ಮಣನ ಕೊಲ್ಲುವುದು ಶಿಕ್ಷೆಯ ಸಂಕೇತವಾಗಿದೆ. ಇದು ಭೈರವನ ಅವತಾರದಲ್ಲಿ ಪರಮೇಶ್ವರ ಕಾಣಿಸಿಕೊಂಡಿರುವುದು ಇನ್ನೊಂದು ಅವತಾರ. ಇನ್ನು 7ನೇ ಅವತಾರ ದುರ್ವಾಸ ಅವತಾರ. ದತ್ತಾತ್ರೇಯನ ಅವತಾರ ಅಂತ ಹೇಳ್ತೀವಿ. ಮಹಾಸತಿ ಅನಸೂಯನ ಒಂದು ಕೃಪೆಗೆ ಪಾತ್ರರಾದಂತ ತ್ರಿಮೂರ್ತಿಗಳು ದತ್ತಾತ್ರೇಯನಾಗ್ತಾರೆ. ಅದರಲ್ಲಿ ಬ್ರಹ್ಮದೇವನು ಚಂದ್ರನ ಅಂಶಭಾಗರಾಗ್ತಾರೆ, ವಿಷ್ಣು ದತ್ತಾತ್ರೇಯ. ಹಾಗೆ 3ನೇ ಅವತಾರ ಶಿವನು ದುರ್ವಾಸರಾಗ್ತಾರೆ. ಶಿವನು ವಿಶ್ವ ಶಿಸ್ತನ್ನು ಕಾಪಾಡಿಸಿಕೊಳ್ಳಲು
ದುರ್ವಾಸರಾಗಿ ಅವತರಿಸಿದ್ದು ತನ್ನ ಮುಗ್ಧ ಸ್ವಭಾವವನ್ನು ಹೆಸರುವಾಸಿಯಾದ ಋಷಿ ದುರ್ವಾಸರು. ಅವರ ಉಪಸ್ಥಿತಿ ಇಲ್ಲದಂತ ಹಿಂದೂ ಧರ್ಮದ ಯಾವುದು ಕಾರ್ಯಗಳೆಲ್ಲ ರಾಮಾಯಣ ಮಹಾಭಾರತ ಇರುವುದು ಸತ್ಯಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಸಹಿತ ದುರ್ವಾಸ ಮಹರ್ಷಿಗಳ ಒಂದು ಹೆಸರು ಕೇಳಿ ಬರುತ್ತೆ. ಇದು ದುರ್ವಾಸ ಮುನಿಯ ಅವತಾರದಲ್ಲಿ ಪರಮೇಶ್ವರ ಕಾಣಿಸಿಕೊಳ್ಳುವುದು 7ನೇ ಅವತಾರ. ಇನ್ನು 8ನೇ ಅವತಾರ ಗೃಹಪತಿ ಅವತಾರ. ಶಿವಭಕ್ತರಿಗೆ ದಂಪತಿಗಳೇ ಜನಿಸಿದ ಗೃಹಪತಿ ಜೀವನಕ್ಕೆ ಗೃಹಸ್ಥಾನವನ್ನು ಬೆದರಿಕೆ ಹಾಕಿದ್ದು. ಅಂದ್ರೆ ನವಗ್ರಹಗಳು ಶಿವಭಕ್ತರಿಗೆ ತೊಂದರೆ ಕೊಟ್ಟಾಗ ಅವರನ್ನ ಮಧ್ಯಪ್ರವೇಶಿಸಿ ಅವನ ಸಾವಿನಿಂದ ರಕ್ಷಣೆ ನೀಡಿ ಎಲ್ಲಾ ದಿಕ್ಕುಗಳು ಅಧಿಪತಿಯಾಗಿ ಮಾಡಿದ್ದು ಈ ಗೃಹಪತಿ ಅವತಾರದಲ್ಲಿ. ಇನ್ನು ಹನುಮಾನನ ಅವತಾರವು ಸಹಿತ ಶಿವನ ಅವತಾರವೇ ಅಂತ ಹೇಳ್ತಾರೆ. ಮಹಾಶಿವಭಕ್ತನಾದಂತ ರಾವಣನ ಸಂಹಾರಕ್ಕಾಗಿ ಭಗವಾನ್ ವಿಷ್ಣು ಸಾಮಾನ್ಯ ಮನುಷ್ಯನಾಗಿ ರಾಮನ ಅವತಾರದಲ್ಲಿ ಬಂದರೆ ಆತನ ಸಹಾಯಕ್ಕೋಸ್ಕರವಾಗಿ ಹನುಮಂತನ ರೂಪದಲ್ಲಿ ಬರ್ತಾನೆ. ಹನುಮಂತನ ರೂಪದಲ್ಲಿ ಬಂದು ಹನುಮಂತನಾಗಿ ಬಂದು ಭಗವಾನ್ ವಿಷ್ಣುವಿಗೆ ಸಹಾಯ ಮಾಡ್ತಾನೆ. ಆ ಹನುಮಂತಮ್ಮಂತ ಸಹಾಯ ರಾಮನಿಂದ ಇಬ್ಬರು ಸೇರಿಕೊಂಡು ರಾವಣನ ಸಂಹಾರ ಮಾಡೋದಕ್ಕೆ ಒಂದು ಲೋಕ ಕಲ್ಯಾಣಕ್ಕಾಗಿ ಇಬ್ಬರು ಕೂಡ ಒಂದು ಅವತಾರವನ್ನು ತಾಳಿದ್ದು. ಇದು ಹನುಮಂತನ ಅವತಾರವೂ ಸಹಿತ ಶಿವನ ಅವತಾರವೇ. ಇನ್ನು 10ನೇ ಅವತಾರ ವೃಷಭಾವತಾರ. ಸಮುದ್ರ ಮಥನ ಸಮಯದಲ್ಲಿ ಪಾತಾಳ ಲೋಕದಲ್ಲಿ ಜನಿಸಿದ ವಿಷ್ಣುವಿನ ಪುತ್ರರು ಎದುರಿಸಲು ಶಿವನು ವೃಷಭನು ಅಂದ್ರೆ ಎತ್ತಿನ ರೂಪದಲ್ಲಿ ತೆಗೆದುಕೊಂಡು ಅವರನ್ನು ನಾಶ ಮಾಡಿ ವಿಶ್ವ ಸಮತೋಲನ ಪುನಃ ಸ್ಥಾಪಿಸಿದನು ಅಂತ ಹೇಳ್ತಾರೆ. ಇನ್ನು 11ನೇ ಅವತಾರ ಯತಿನಾಥ ರೂಪದಲ್ಲಿ ಶಿವನು ಹೌಕ ಮತ್ತು ಅವನ ಪತ್ನಿ ಭಕ್ತ ದಂಪತಿಗಳಿಗೆ ಭೇಟಿ ಮಾಡಿದನು. ಹೌಕನು ಮರಣದ ನಂತರ ಶಿವನು ಅವರಿಗೆ ನಳ ಮತ್ತು ದಮಯಂತಿಯಾಗಿ ಪುನರ್ಜನ್ಮ ನೀಡುವಂತೆ ಆಶೀರ್ವಿಸಿದನು. ಅವರನ್ನು ಮತ್ತೆ ಒಂದಾಗಿಸುವ ಭರವಸೆಯನ್ನು ನೀಡಿದನು. ಇದು ಯತಿನಾಥನ ಅವತಾರದಲ್ಲಿ ಪರಮೇಶ್ವರನು ಕಳಿಸ್ಕೊಳ್ಳೋದು. ಇನ್ನು ಕೃಷ್ಣ ದರ್ಶನ ಅವತಾರ ಅಂತ ಒಂದು ಬರುತ್ತೆ. ಅಂದ್ರೆ ಭಗವಾನ್ ಶ್ರೀಕೃಷ್ಣ ಭೂಮಿಯಲ್ಲಿ ಅವತಾರ ತಾಳಿದಾಗ ಆತನಿಗೆ ಉಪದೇಶ ಮಾಡಬೇಕಾಗಿತ್ತು. ಅಂದ್ರೆ ಆತನಿಗೆ ಶಿಕ್ಷಣ ಕೊಡಬೇಕಾಗಿತ್ತು. ಆತನಿಗೆ ಕೊಡಬೇಕಾದ್ರೆ ಒಬ್ಬ ಒಳ್ಳೆ ಗುರು ಬೇಕಾಗಿತ್ತು. ಅದಕ್ಕಾಗಿ ಕೃಷ್ಣನಿಗೆ ಒಂದು ಉಪದೇಶ ಮಾಡುವ ಸಲುವಾಗಿ ಯಜ್ಞ ಮತ್ತು ಆಧ್ಯಾತ್ಮಿಕ ಆಚರಣೆ ಮಹತ್ವವನ್ನು ಒತ್ತಿ ಹೇಳುವ ಸಲುವಾಗಿ ಶಿವನು ಕೃಷ್ಣ ದರ್ಶನವಾಗಿ ಅವತರಿಸಿದನು. ಅವನು ರಾಜಕುಮಾರ ನಾಭಾಗನಿಗೆ ಉನ್ನತ ಆಧ್ಯಾತ್ಮಿಕ ಸಾಧನೆ ಮತ್ತು ಮೋಕ್ಷದ ಬಗ್ಗೆ ಶಿಕ್ಷಣ ನೀಡಿದನು ಅಂತ ಒಂದು ಪುರಾಣದಲ್ಲಿ ಬರುತ್ತೆ. ಇನ್ನು 13ನೇ ಅವತಾರ ಭಿಕ್ಷುವರ್ಯ ಅವತಾರ. ಶಿವನು ಈ ರೂಪದಲ್ಲಿ ರಾಜ ಸತ್ಯಾರ್ಥನ ಮಗನನ್ನು ರಕ್ಷಿಸಿದನು ಮತ್ತು ಮಗುವಿಗೆ ತನ್ನ ರಾಜ್ಯವನ್ನು ಮರಳಿ ಕೊಡುವಂತೆ ಮಾಡಿದನು. ದೈವಿಕ ರಕ್ಷಕನಾದ ಪಾತ್ರವನ್ನ ಪ್ರದರ್ಶಿಸಿದನು. ಇನ್ನು 14ನೇ ಅವತಾರ ಸುರೇಶ್ವರ ಅವತಾರ. ಇಂದ್ರನ ವೇಷ ಧರಿಸಿ ಶಿವನು ವ್ಯಾಘ್ರಪಾದ ಋಷಿಯ ಮಗನ ಉಪಮನ್ಯುವಿನ ಭಕ್ತಿಯನ್ನು ಪರೀಕ್ಷಿಸಿದನು. ಅವನ ಸಮರ್ಪಣೆಯಿಂದಾಗಿ ಪ್ರಭಾವಿತವಾದ ಶಿವನು ಯಾವಾಗಲೂ ಅವನ ಆಶ್ರಮ ಬಳಿಯಲ್ಲಿ ವಾಸಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಇದು 14ನೇ ಅವತಾರದ ಸುರೇಶ್ವರನ ಅವತಾರ. ಇನ್ನು 15ನೇ ಅವತಾರ ಕಿರಾತೇಶ್ವರ ಅವತಾರ. ಉಪಯುಗದಲ್ಲಿ ಶಿವನಿಂದ ಪಾಶುಪಶಾಸ್ತ್ರವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಅರ್ಜುನ ಹಿಮಾಲಯದಲ್ಲಿ ಒಂದು ತಪಸ್ಸನ್ನು ಮಾಡುತ್ತಿರುವಾಗ ಅರ್ಜುನನ ಪರೀಕ್ಷಿಸುವಾಗೆ ಕಿರಾತಕನ ವೇಷದಲ್ಲಿ ಬಂದಂತ ಶಿವನು ಒಂದು ರಾಕ್ಷಸನ ಸಂಹಾರ ಮಾಡಬೇಕಾಯ್ತು. ಅದು ವಿಷ್ಣು ಹರಿಹರರ ಒಂದು ಸಮಾಗಮದಿಂದಲೇ ಆ ರಾಕ್ಷಸನಿಗೆ ಸಂಹಾರಿತು. ಅದಕ್ಕಾಗಿ ವಿಷ್ಣುವಿನ ಅಂಶ ಭಾಗವಾದಂತ ಅರ್ಜುನನನ್ನು ಮತ್ತು ಕಿರಾತನ ವೇಷದಲ್ಲಿ ಇದ್ದಂತ ಪರಮೇಶ್ವರು ಇಬ್ಬರು ಸೇರಿ ಕೂಡ ಒಂದೇ ಸಾರಿ ಬಾಣವನ್ನ ಬಿಟ್ಟು ಆ ರಾಕ್ಷಸ ಸಂಹಾರ ಮಾಡಿದ್ರು. ನಂತರ ಅರ್ಜುನ ಸಾಮಾನ್ಯ ವ್ಯಕ್ತಿಯಾಗಿರೋದ್ರಿಂದ ಆತನಿಗೆ ಬೇಕಾದಂತ ಪಾಶುಪಶಾಸ್ತ್ರವನ್ನ ಉಡುಗೊರೆಯಾಗಿ ನೀಡಿ ಅದೃಷ್ಟನಾಗ್ತಾನೆ. ಇದು ಕಿರಾತೇಶ್ವರನ ಅವತಾರದಲ್ಲಿ ಬರುವಂತದ್ದು. ಇನ್ನು ಸುಂತುಕಾರ್ಯ ಅವತಾರ ಅಂತ ಬರುತ್ತೆ. ನರ್ತಕಿ ವೇಷ ಧರಿಸಿದ ಶಿವನು ಪಾರ್ವತಿಯ ಕೈಯನ್ನು ಅವಳ ತಂದೆ ಹಿಮಾಲಯದಿಂದ ಪಡೆಯಲು ಪ್ರಯತ್ನಿಸಿದನು. ಅವನು ದೈಹಿಕ ನೃತ್ಯವನ್ನು ಎಲ್ಲವನ್ನು ಆಕರ್ಷಿಸಿತು ಮತ್ತು ಅಂತಿಮವಾಗಿ ಪಾರ್ವತಿಯ ತಂದೆ ಅವರ ಒಕ್ಕೂಟಕ್ಕೆ ಒಪ್ಪಿದರು. ಅಂದ್ರೆ ಶಿವ ಪಾರ್ವತಿಯ ಕಲ್ಯಾಣಕ್ಕೆ ಪ್ರಮುಖವಾದ ಅವತಾರವೇ ಸುಕುತಕಾರ್ಯ ಅವತಾರ. ಇನ್ನು ಬ್ರಹ್ಮಚಾರಿ ಅವತಾರ. ಬ್ರಹ್ಮಚಾರಿ ತಪಸ್ವಿಯಾಗಿದ್ದ ಶಿವ ಪಾರ್ವತಿಯು ತನ್ನನ್ನು ಮದುವೆಯಾಗಲು ತಪಸ್ಸು ಮಾಡುತ್ತಿದ್ದಾಗ ಅವಳ ಭಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಶಿವನು ಬ್ರಹ್ಮಚಾರಿಯಾಗಿ ಅವಳನ್ನ ಪರೀಕ್ಷಿಸುತ್ತಾನೆ, ಪಾರ್ವತಿ ದೇವಿಯನ್ನ. ಅವಳು ಶಿವನಿಗಾಗಿ ಸಮರ್ಪಣೆಯಾದ ಅವಳ ಸಮರ್ಪಣೆ ಪ್ರಭಾವದಿಂದ ಅವನು ತನ್ನ ನಿಜವಾದ ರೂಪವನ್ನು ಬಹಿರಂಗಪಡಿಸಿ ಮತ್ತು ಅವಳನ್ನು ಸ್ವೀಕರಿಸಿರುವುದು
ಇದು ಬ್ರಹ್ಮಚಾರಿ ಅವತಾರ. ಬ್ರಹ್ಮಚಾರಿ ಅವತಾರ. ಇನ್ನು 18ನೇ ಅವತಾರ ಯಕ್ಷೇಶ್ವರ ಅವತಾರ. ಸಮುದ್ರ ಮಂಥನ ನಂತರ ದೇವತೆಗಳು ಅಹಂಕಾರವನ್ನು ನಿಗ್ರಹಿಸಲು ಶಿವನು ಯಕ್ಷೇಶ್ವರನಾಗಿ ಕಾಣಿಸಿಕೊಂಡು ಅವರಿಗೆ ವಿನಮ್ರತೆಗೊಳಿಸುವ ಮತ್ತು ವಿನಮ್ರತೆಯ ಪಾಠವನ್ನು ಕಲಿಸಿದ್ದನು ಅಂತ ಒಂದು ಪುರಾಣಗಳು ಹೇಳುತ್ತೆ. ಇನ್ನು ಕೊನೆಯ ಅವತಾರ 19ನೇದ್ದು ಅವಧೂತ ಅವತಾರ. ಈ ರೂಪದಲ್ಲಿ ಶಿವನು ಇಂದ್ರನ ದುರಹಂಕಾರವನ್ನು ತಗ್ಗಿಸಿದನು. ಋಷಿಯ ವೇಷ ಧರಿಸಿ ಇಂದ್ರನು ತನ್ನ ಸಿಡಿಲು ಬಳಸಲು ಪ್ರಯತ್ನಿಸಿದಾಗ ಅವನ ಕೈಯನ್ನು ನಿಶ್ಚಲಗೊಳಿಸಿದನು. ಅವನ ನಿಜವಾದ ಗುರುತು ಬಹಿರಂಗಪಡಿಸನು ಮತ್ತು ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಶಿವನಿಗೆ ಶರಣಾಗ್ತಾನೆ. ದೂತ ಅವತಾರದಲ್ಲಿ ಶಿವ ಅಂತ ತಿಳಿದಾಗ ಇಂದ್ರನು ಅವರಿಗೆ ಶರಣಾಗ್ತಾನೆ. ಆಗ ಅವರಿಗೆ ನಮ್ರತೆಯನ್ನ ಪಾಠವನ್ನು ಕಲಿಸಿಕೊಟ್ಟಂತ ಶಿವನು ಅಲ್ಲಿಂದ ಮತ್ತೆ ಅವತಾರನ ಮುಗಿಸ್ಕೊಡ್ತಾನೆ. ಇದು ಪರಮೇಶ್ವರನಿಗೆ ಸಂಬಂಧಪಟ್ಟಂತ ಒಟ್ಟು 19 ಅವತಾರಗಳು. ಈ 19 ಅವತಾರಗಳ ಬಗ್ಗೆ, ಪರಮೇಶ್ವರನ 19 ಅವತಾರಗಳ ಬಗ್ಗೆ ನಿಮ್ಗೆಲ್ಲ ಇಷ್ಟೆಲ್ಲ ಮಾಹಿತಿ ನೀಡಿದ್ದೀನಿ. ಇದೆಲ್ಲ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮಗೆ ನೆನೆಸ್ಕೊಳ್ತೀನಿ. ಧನ್ಯವಾದಗಳು.